ಅಂತೇನು ಕೆಲವೊಂದಿಷ್ಟು ಅದು ಅನ್ನೋದು ಸಹಿತ ಅಷ್ಟ ಸತ್ಯದ ಸಹಜ. ಒಬ್ಬ ರಾಜಕೀಯ ವ್ಯಕ್ತಿಯಲ್ಲಿ ಹೋಗ್ರಪ್ಪ ಅಂತಂದ್ರೆ ಅವರು ತಮ್ಮ ರಾಜಕೀಯ ಆಟಕ್ಕೆ ಅದನ್ನು ಬಳಸಿಕೊಂಡೇ ತೀರ್ತಾರೆ ಅನ್ನೋದು ಸಾಮಾನ್ಯವಾಗಿ ಒಂದು ನಂಬಿಕೆ, ಮತ್ತು ಅದೆಲ್ಲ ಕಡೆ ಕಾಣ್ತದೆ ಸಹಜವಾಗಿ. ಆ ದಿಸೆಯಲ್ಲಿ ಲಕ್ಷ್ಮೀಬಾಯಿ ಅವ್ರ ಬಗ್ಗೆ ಅಥವಾ ಅವ್ರ ಜೊತೆಗಾರರು ಈಗಾಗಲೇ ಚಂದ್ರರಾಜ್ ಹಟ್ಟಿಹೊಳಿ MLCನೂ ಇದ್ದಾರೆ, ಕೆಲಸನೂ ಮಾಡ್ತಾಯಿದ್ದಾರೆ. ಮತ್ತು ಖಾನಾಪುರದ ವಿಠ್ಠಲ್ ಹರೇಕರ್ಗಾಗಿರ್ಬೋದು, ಇನ್ನೊಂದು ಅರವಿಂದ್ ಪಾಟೀಲ್ಗಾಗಿರ್ಬೋದು ಬಿಟ್ಟು ಕೊಡೋ ಸಲುವಾಗಿ ಅಲ್ಲಿ ಹಿಂದೂ ಸರಿದ್ದಾರೆ. ಅಂದ್ರೆ ರಾಜಕೀಯದಲ್ಲಿ ಕೊಟ್ಟುಕೊಳ್ಳುವ ಒಂದು ಪರಂಪರೆ ಅಥವಾ ಅದಕ್ಕೊಂದು ಹೊಂದಾಣಿಕೆ ಪರಂಪರೆ ಅಂತೀವಿ ನಾವು. ಅದಕ್ಕೆ ಹೊಂದಾಣಿಕೆಯಲ್ಲಿ ಅವ್ರು ರಾಜಕಾರಣಿಗಳು ಬೆಳೀತಾರೆ ಅನ್ನೋದು ಅಷ್ಟೇ ಸತ್ಯದ, ಇಲ್ಲ ಅಂತಲ್ಲ. ರಾಜಕಾರಣಿ ಬೆಳೀತಾರೆ, ಆದರೆ ಅದ್ರ ಎಷ್ಟರ ಮಟ್ಟಿಗೆ ಫ್ಯಾಕ್ಟ್ರಿಗಳು ಬೆಳೀತಾವ ಅಥವಾ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಮತ್ತದು ಇರ್ಬೋದು, ಎಷ್ಟು ಮಟ್ಟಿಗೆ ಜನ ಉಪಯೋಗ ಆಗ್ತಾವೆ, ರೈತ ಉಪಯೋಗ ಆಗ್ತಾವೆ ಅನ್ನೋದು ಇವತ್ತೊಂದು ದೊಡ್ಡ ಪ್ರಶ್ನೆ ಅದ. ಹರೇಕರ್ ಅವರು ಸಾಮಾನ್ಯ ಇಲ್ಲ, ಅವರು ಒಳ್ಳೆಯ ಶಾಸಕರು, ಮತ್ತು ಜೊತೆಗೆ ಆದಮೇಲೆ ಆರೋಪಗಳಿದ್ದಾವೆ, ಹಿಂದೆ ಒಂದಿಷ್ಟೇನೋ ವ್ಯವಹಾರ ಮಾಡಿದ್ದಾರಪ್ಪ ಅಂತ. ಯಾವ ವ್ಯವಹಾರಗಳನ್ನು ಜೊತೆಗೆ ಬಾಬಾ ಸಾಹೇಬ್ ಪಾಟೀಲರು ಅವ್ರ ಬಗ್ಗೆನೂ ಒಂದಿಷ್ಟೇನೋ ಅಲ್ಲಿ ಇಲ್ಲೇ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಹೀಗಾಗಿ ಚಂದ್ರರಾಜ್ ಹಟ್ಟಿಹೊಳಿ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಾಯಿ ಅವ್ರ ಬಗ್ಗೆ ಆಗಿರ್ಬೋದು, ರಾಜಕೀಯದಲ್ಲಿ ಒಂದಿಷ್ಟು ಏನಪ್ಪ ಸದುಪಯೋಗ ದುರುಪಯೋಗ ಮಾಡ್ಕೊಂಡಿರ್ತಾರೆ ಕಾಲಕ್ಕೆ. ಆದರೆ ಇವರು ಈ ಸದುಪಯೋಗ ಮಾಡ್ಕೊಳ್ಳಿ, ದುರುಪಯೋಗ ಮಾಡ್ಕೊಳ್ಳಿ, ಉಪಯೋಗನ ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅಲ್ಲಿ ರೈತರು ಉಳಿಬೇಕು, ಫ್ಯಾಕ್ಟ್ರಿ ಉಳಿಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಒಂದು ಪ್ರಶ್ನೆ ಮಾಡುವಂಥದ್ದು ಅಂತ. ಈಗಾಗಲೇ ಈ ಮಲಬಾರ್ ಶುಗರ್ ಫ್ಯಾಕ್ಟ್ರಿ ಸಲುವಾಗಿ ರೈತರು ಜಾಗೃತಿ ಇಲ್ಲ ಅಂತಲ್ಲ. ಮೊಕಾಶಿ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಈ ಒಂದು ನಮ್ಮ ಬಾಬಾಗೌಡ ಪಾಟೀಲ್ ಪರಂಪರೆ ಒಂದಲ್ಲದ ಅವರೆಲ್ಲರೂ ಇದನ್ನು ವಿರೋಧಿಸಿದ್ರು ಅನ್ನೋ ಸಹಿತ ಅಷ್ಟೇ ಸತ್ಯದ. ಆದರೆ ಈ ಭಾಗವಾನರಿರ್ಬೋದು, ಅವ್ರ ಜೊತೆಗಾರಿರ್ಬೋದು, ಮತ್ತು ಬಾಬಾಗೌಡರ ಮಗ ಇರ್ಬೋದು, ಇವರೆಲ್ಲರೂ ಅಲ್ಲಿ ಇವ್ರನ್ನ ವಿರೋಧಿಸಿದ್ರು. ನಾವು ಸ್ವತಃ ಮಾಡಬೇಕಂತೇನೋ ಪ್ರಯತ್ನ ಮಾಡಿದರು. ಆದರೆ ಇವ್ರ ಶಕ್ತಿ ಮುಂದೆ ಅವ್ರು ಸಾಲಲಿಲ್ಲ. ಜೊತೆಗೆ ಅದರಲ್ಲೂ ಈಗ ರೆಲೆವೆಂಟ್ ಒಬ್ಬ ಸಚಿವರ ನಮ್ಮ ಇವರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಇನ್ನೊಬ್ಬರು MLC, ಮತ್ತೊಬ್ಬರು MLAಗಳು, ಮತ್ತು ಅಲ್ಲಿ ಪ್ರಭಾವಿಗಳು, ಹೀಗಾಗಿ ಗೆಲ್ಲಿ ಆ ಗೆಲುವ ಮತ್ತು ಇವತ್ತು ಎಲ್ಲರೂ ಅವರಿಗೆ ಒಂದು ಏನಪ್ಪ ಅಂದ್ರೆ ಸಹಜ ಗೆದ್ದಾಗ ಭೇಟಿಯಾಗಿ ಇಲ್ಲ ಒಳ್ಳೆಯದಾಗಲಿ ವಿಶೇಷ ಮಾಡುವಂಥ